ನನ್ನ ಆತ್ಮೀಯ ಎಲ್ಲ ಸಹೋದರ ಸಹೋದರಿಯರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೇ, ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇವತ್ತಿನ ಸಂದೇಶ ಭಾಗಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇನೆ. ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ದೇವರು ಕೊಟ್ಟಂತಹ ಈ ಚಿಕ್ಕ ಸೇವೆಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇವತ್ತಿನ ಸಂದೇಶ ಭಾಗಕ್ಕೆ ಹೋಗೋಕ್ಕೆ ಮುಂಚೆ ದೇವರಿಂದ ಆರಿಸಲ್ಪಟ್ಟವರ ಬಗ್ಗೆ, ಅವರ ಜೀವನ ಶೈಲಿಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾವು ಈಗ ತಿಳಿದುಕೊಳ್ಳೋಣ. ದೇವರ ಪ್ರಣಾಳಿಕೆಗಳನ್ನು ನೆರವೇರಿಸಲು ದೇವರ ಕೈಗಳಲ್ಲಿ ಸಾಧನಗಳಾಗಿ ಉಪಯೋಗಿಸಲ್ಪಡುವವರೇ ಈ ಆರಿಸಲ್ಪಟ್ಟವರು. ಈ ಆರಿಸಲ್ಪಟ್ಟವರನ್ನು ದೇವರು ತನ್ನ ಸೇವೆಗೆ ಆರಿಸಿಕೊಂಡಾಗ ಅಥವಾ ತನ್ನ ಕೆಲಸಕ್ಕೆ ಆರಿಸಿಕೊಂಡಾಗ ಅವರನ್ನು ಮೊದಲು ಅಭಿಷೇಕಿಸುತ್ತಾರೆ. ಈ ಅಭಿಷೇಕದ ನಂತರ ಇವರಿಗೆ ಎದುರಾಗುವ ಪರಿಸ್ಥಿತಿಯೇ ಖಡ್ಗ ಅಥವಾ ಕ್ಷಾಮ ಅಥವಾ ಸೆರೆ. ಈ ಮೂರರಲ್ಲಿ ಯಾವುದಾದರೂ ಒಂದು ಈ ಆರಿಸಲ್ಪಟ್ಟವರ ಜೀವನದಲ್ಲಿ ಇವರು ಹಾದು ಹೋಗಲೇಬೇಕಾಗುತ್ತದೆ. ಉದಾಹರಣೆಗೆ ನಾವು ಆದಿಕಾಲದಲ್ಲಿ ದೇವರಿಂದ ಆರಿಸಲ್ಪಟ್ಟವರನ್ನು ಅವಲೋಕಿಸಿದಾಗ, ಅಬ್ರಹಾಮನನ್ನು ನಾವು ಅವಲೋಕಿಸಿದಾಗ, ಅಬ್ರಹಾಮನನ್ನು ಆರಿಸಿದಾಗ, ದೇವರು ಅಬ್ರಹಾಮನನ್ನು ಕರೆದಾಗ, ಅಬ್ರಹಾಮನು ಆತನ ಕಾಲದಲ್ಲಿ ದೇವರ ಚಿತ್ತವನ್ನು ನೆರವೇರಿಸಲು ಮುಂದಾದಾಗ ಕ್ಷಾಮ ಅವನ ಜೀವನದಲ್ಲಿ ಎದುರಾಯಿತು. ಅದನ್ನು ನಾವು ಆದಿಕಾಂಡ 12ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಯೋಸೇಫನನ್ನು ದೇವರು ತನ್ನ ಪ್ರಣಾಳಿಕೆಯನ್ನು ನೆರವೇರಿಸಲು ಆರಿಸಿದಾಗ ಯೋಸೇಫನ ಜೀವನದಲ್ಲಿ ಸೆರೆಮನೆಯಲ್ಲಿ ಅವನು ಇರಬೇಕಾದಂಥ ಒಂದು ಪರಿಸ್ಥಿತಿ, ಅಂದರೆ ಸೆರೆಯ ಪರಿಸ್ಥಿತಿಯಲ್ಲಿ ಹಾದು ಹೋಗಲೇಬೇಕಾಯಿತು. ಅದನ್ನು ನಾವು ಆದಿಕಾಂಡ 39ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ಗಮನಿಸಬಹುದು. ಅದೇ ರೀತಿಯಾಗಿ ದೇವರು ದಾವೀದನನ್ನು ತನ್ನ ಪ್ರಣಾಳಿಕೆಯನ್ನು ನೆರವೇರಿಸಲು ಆರಿಸಿಕೊಂಡಾಗ ಅವನ ಜೀವನದಲ್ಲಿ ಎದುರಾದದ್ದು ಖಡ್ಗ. ಯಾರ ಜೀವನದಲ್ಲಿ ಖಡ್ಗವನ್ನು ದೇವರು ಅನುಮತಿಸುತ್ತಾರೋ ಅವರು ಶತ್ರುಗಳಿಂದ ಪೀಡಿಸಲ್ಪಡ್ತಾರೆ, ಶತ್ರುಗಳಿಂದ ಓಡಿ ಹೋಗ್ತಾರೆ ಅಥವಾ ಯುದ್ಧಗಳು ಮಾಡಬೇಕಾಗುತ್ತದೆ. ದಾವೀದನ ಜೀವನದಲ್ಲಿ ದೇವರು ದಾವೀದನಿಗೆ ಅನುಮತಿಸಿದ್ದು ಖಡ್ಗವನ್ನು. ಆದ್ದರಿಂದಲೇ ದಾವೀದನು ಸೌಲನಿಗೆ ಹೆದರಿ ಒಂದು ಸ್ಥಳವನ್ನು ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಓಡಿ ಹೋಗುತ್ತಿದ್ದನು ತನ್ನ ಜೀವನದ ಕೆಲವು ಕಾಲ. ಈ ಆರಿಸಲ್ಪಟ್ಟವರ ಜೀವನದಲ್ಲಿ ಗಮನಿಸಬೇಕಾದಂಥ ಮತ್ತೊಂದು ಅಂಶ ಏನಂತಂದರೆ, ಅವರಿಗೆ ಸ್ವಾತಂತ್ರ್ಯ, ಸ್ವೇಚ್ಛೆ ಹಾಗೂ ಅವಕಾಶ ಇರೋದಿಲ್ಲ ಅವರು ಯಾವುದನ್ನು ಆರಿಸ್ಕೋಬೇಕು ಅಂತ. ದೇವರು ಯಾವುದನ್ನು ಅವರ ಜೀವನದಲ್ಲಿ ಅನುಮತಿಸುತ್ತಾರೋ ಅದನ್ನು ಅವರು ಅಂಗೀಕರಿಸಬೇಕು, ಅದನ್ನು ಸ್ವೀಕರಿಸಬೇಕು, ಅದರ ಹಾದಿಯಲ್ಲಿ ಅವರು ಹಾದು ಹೋಗಲೇಬೇಕು. ಖಡ್ಗವನ್ನು ಅನುಮತಿಸಿದರೆ ಅದನ್ನು ಅವರು ಎದುರಿಸಲೇಬೇಕು, ಕ್ಷಾಮವನ್ನು ಅನುಮತಿಸಿದ್ರೆ ಅದನ್ನು ಅವರು ಎದುರಿಸಲೇಬೇಕು, ಅಥವಾ ಸೆರೆ ಅನುಮತಿಸಿದರೆ ಅದನ್ನು ಅವರು ಎದುರಿಸಲೇಬೇಕು. ಅದರಲ್ಲಿ ಅಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗಲೇಬೇಕು. ಅಂದರೆ ದೇವರು ನಿರ್ಣಯಿಸುತ್ತಾರೆ ಯಾರಿಗೆ ಯಾವುದನ್ನು ಅನುಮತಿಸಬೇಕೆಂದು. ಹಾಗೂ ಇಲ್ಲಿ ಗಮನಿಸಬೇಕಾದಂಥ ಮತ್ತೊಂದು ಅಂಶ ಏನಂತಂದರೆ, ಕೆಲವೊಬ್ಬರಿಗೆ ಈ ಮೂರನ್ನು ಸಹ ಖಡ್ಗ, ಕ್ಷಾಮ, ಸೆರೆ ಈ ಮೂರನ್ನು ಸಹ ಅವರ ಜೀವನಗಳಲ್ಲಿ ದೇವರು ಅನುಮತಿಸುತ್ತಾರೆ. ಇದನ್ನು ನನ್ನ ಜೀವನದಲ್ಲಿ ಕೂಡ ನಾನು ಅನುಭವಿಸಿದ್ದೇನೆ. ಇವತ್ತು ನಿಮಗೆ ಸಂದೇಶವನ್ನು ಬೋಧಿಸ್ತಿರುವ ನಾನು ಸಹ ದೇವರಿಂದ ಆರಿಸಲ್ಪಟ್ಟಂತಹ ಒಂದು ವ್ಯಕ್ತಿ. ನನ್ನ ಜೀವನದಲ್ಲಿ ಖಡ್ಗ, ಕ್ಷಾಮ, ಸೆರೆ ಈ ಮೂರು ಅನುಭವದಲ್ಲಿ ನಾನು ಹಾದು ಹೋಗಬೇಕಾಯಿತು. ಈಗ ನಾವು
ಖಡ್ಗ, ಕ್ಷಾಮ, ಸೆರೆ ಈ ಮೂರರ ಅನುಭವಗಳು ಯಾವ ರೀತಿಯಾಗಿರುತ್ತೆ ಅನ್ನೋದರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳೋಣ. ಖಡ್ಗದ ಬಗ್ಗೆ ನಾವು ನಂತರ ತಿಳಿದುಕೊಳ್ಳೋಣ. ಈಗ ನಾವು ಕ್ಷಾಮದ ಬಗ್ಗೆ ತಿಳಿದುಕೊಳ್ಳೋಣ. ಕ್ಷಾಮದಲ್ಲಿ ಎರಡು ರೀತಿ, ಲೌಕಿಕ ಕ್ಷಾಮ ಹಾಗೂ ಆಧ್ಯಾತ್ಮಿಕ ಕ್ಷಾಮ. ಈ ಕ್ಷಾಮವೇನಾದರೂ ದೇವರು ನಮ್ಮ ಜೀವನದಲ್ಲಿ ಅನುಮತಿಸಿದಾಗ ನಾವು ಎಲ್ಲ ವಿಷಯಗಳಲ್ಲಿ ಕ್ಷಾಮವನ್ನು ಎದುರಿಸಬೇಕಾಗುತ್ತದೆ. ಆಧ್ಯಾತ್ಮಿಕ ಕ್ಷಾಮ ಅಂದರೆ ಪ್ರಾರ್ಥನೆ ಮಾಡಲಿಕ್ಕಾಗೋದಿಲ್ಲ, ವಾಕ್ಯ ಓದಲಿಕ್ಕಾಗೋದಿಲ್ಲ, ವಾಕ್ಯ ಬೋಧಿಸಲಿಕ್ಕೆ ಆಗೋದಿಲ್ಲ, ಎಲ್ಲನೂ ಆಧ್ಯಾತ್ಮಿಕ ಜೀವನದಲ್ಲಿ ಒಣಗಿ ಹೋಗುತ್ತದೆ. ಇದು ಆಧ್ಯಾತ್ಮಿಕ ಕ್ಷಾಮ. ಲೌಕಿಕ ಕ್ಷಾಮ ಅಂದರೆ ಈ ಲೋಕಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು, ಅಂದರೆ ಕೌಟುಂಬಿಕ, ಆರ್ಥಿಕ, ಸಾಮಾಜಿಕ. ಕೌಟುಂಬಿಕದಲ್ಲಿ ನಾವು ಗಮನಿಸಿದಾಗ ಸಂಬಂಧಗಳು, ಕುಟುಂಬದಲ್ಲಿ ಎಲ್ಲ ಸದಸ್ಯರು ಹಾಗೂ ಎಲ್ಲ ಆತ್ಮೀಯರು, ಸ್ನೇಹಿತರು ನಮ್ಮನ್ನು ಅಗಲಿ ಹೋಗ್ತಾರೆ. ನಾವು ಒಬ್ಬಂಟಿಗರಾಗಿ ಉಳಿಯಬೇಕಾದಂಥ ಒಂದು ಸ್ಥಿತಿ, ಇದು ಸಂಬಂಧದ ಕ್ಷಾಮ. ಆರ್ಥಿಕ ಕ್ಷಾಮದಲ್ಲಿ ಆರ್ಥಿಕ ಪರಿಸ್ಥಿತಿ ಪೂರ್ತಿಯಾಗಿ ಒಣಗಿ ಹೋಗುತ್ತದೆ. ಆರ್ಥಿಕವಾಗಿ ನಾವು ಹಣಕಾಸಿನ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಬಡತನ, ದರಿದ್ರತನವನ್ನು ನಾವು ಎದುರಿಸಬೇಕಾಗುತ್ತದೆ. ಇದು ಆರ್ಥಿಕ ಕ್ಷಾಮ. ಸಮಾಜದಲ್ಲಿ ನಮ್ಮ ಸ್ಥಾನಮಾನ, ಅಂತಸ್ತು ಎಲ್ಲವನ್ನು ಕಳೆದುಕೊಳ್ಳುತ್ತೇವೆ. ಇದು ಸಾಮಾಜಿಕ ಕ್ಷಾಮ. ಈಗ ನಾವು ಸೆರೆಯ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಸೆರೆಮನೆ, ಇದರ ಅನುಭವ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಇದರಲ್ಲಿ ಎರಡು ರೀತಿಯನ್ನು ನಾವು ಕಾಣ್ತೇವೆ, ಆಧ್ಯಾತ್ಮಿಕ ಸೆರೆ, ಲೌಕಿಕ ಸೆರೆ. ಲೌಕಿಕ ಸೆರೆ ಅಂದರೆ ಈ ಲೋಕದಲ್ಲಿರುವಂಥ ಸೆರೆಮನೆ. ಆಧ್ಯಾತ್ಮಿಕ ಸೆರೆ ಅಂತಂದರೆ ಆತ್ಮಿಕ ಬಂಧನಗಳು ಹಾಗೂ ಅಂಧಕಾರದ ಸೆರೆ. ಅಂದರೆ ಅಂಧಕಾರ ಶಕ್ತಿಗಳು ನಮ್ಮನ್ನು ಬಂಧಿಸುತ್ತವೆ. ಅಂಧಕಾರದ ಬಂಧನದಲ್ಲಿ ನಾವು ದಾಸತ್ವದಲ್ಲಿ ಬಂದಿಗಳಾಗಿ ಜೀವಿಸಬೇಕಾಗುತ್ತದೆ. ಇದು ಆಧ್ಯಾತ್ಮಿಕ ಸೆರೆ. ಈಗ ನಾವು ಕೊನೆಯದಾಗಿ ಖಡ್ಗದ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ಖಡ್ಗ ಅಂದರೆ ಯುದ್ಧಗಳು ಅಥವಾ ಶತ್ರುಗಳಿಂದ ಪೀಡಿಸಲ್ಪಡುವುದು ಅಥವಾ ಶತ್ರುಗಳಿಗೆ ಎದುರಿ ಓಡಿ ಅವಿತುಕೊಳ್ಳುವುದು. ಖಡ್ಗದಲ್ಲಿ ಸಹ ಎರಡು ರೀತಿಯಾದಂಥ ಅನುಭವಗಳು ನಾವು ಕಾಣಬಹುದು. ಒಂದು ಆಧ್ಯಾತ್ಮಿಕ, ಇನ್ನೊಂದು ಲೌಕಿಕ. ಅಂದರೆ ಲೌಕಿಕವಾಗಿ ಯುದ್ಧಗಳನ್ನು ಮಾಡೋದು, ಜನರೊಂದಿಗೆ ಯುದ್ಧ ಮಾಡೋದು, ಈ ಲೋಕದ ಜನರು ನಮಗೆ ಶತ್ರುಗಳಾಗಿ ಪೀಡಿಸುವುದು, ಇದು ಲೌಕಿಕ ಖಡ್ಗ. ಆಧ್ಯಾತ್ಮಿಕ ಖಡ್ಗ ಅಂತಂದರೆ ಆಧ್ಯಾತ್ಮಿಕ ಜೀವನದಲ್ಲಿ ಅಂಧಕಾರ ಶಕ್ತಿಗಳೊಂದಿಗೆ ಹೋರಾಡುವುದು, ಕಣ್ಣಿಗೆ ಕಾಣದಂಥ ಶಕ್ತಿಗಳೊಂದಿಗೆ ಯುದ್ಧ ಮಾಡುವುದು, ಮಧ್ಯಾಕಾಶದ ಶಕ್ತಿಗಳೊಂದಿಗೆ ಹೋರಾಡುವುದು, ಯುದ್ಧ ಮಾಡುವುದು, ಹಾಗೂ ದುರಾತ್ಮ ಶಕ್ತಿಗಳೊಂದಿಗೆ, ಮಾಂತ್ರಿಕ ಶಕ್ತಿಗಳೊಂದಿಗೆ, ಮಾಂತ್ರಿಕರೊಂದಿಗೆ ಯುದ್ಧ ಮಾಡುವುದು, ಹೋರಾಡುವುದು, ಇದು ಆಧ್ಯಾತ್ಮಿಕ ಖಡ್ಗ. ಆ್ಯಕ್ಚುಲಿ ಇಲ್ಲಿವರೆಗೂ ನಾವು ತಿಳಿದುಕೊಂಡಂಥ ಎಲ್ಲ ವಿಷಯಗಳು ಇವತ್ತಿನ ಸಂದೇಶ ಭಾಗದ ಸಬ್ಜೆಕ್ಟ್ ಅಲ್ಲ. ಇದರಲ್ಲಿ ಸ್ವಲ್ಪ ಮಾತ್ರ ರಿಲೇಟೆಡ್ ಆಗಿದೆ. ಯಾಕೋ ಗೊತ್ತಿಲ್ಲ, ಇದನ್ನು ದೇವರು ತುಂಬ ಆಳವಾಗಿ ಇವತ್ತು ನಡೆಸಿದರು. ದೇವರಿಗೆ ಮಹಿಮೆ. ಆ್ಯಕ್ಚುಲಿ ಇವತ್ತು ನನ್ನ ಸಂದೇಶ ಭಾಗ ಈಗ ಪ್ರಾರಂಭವಾಗುತ್ತೆ. ದೇವರ ಉನ್ನತವಾದಂಥ ಪ್ರಣಾಳಿಕೆಯಲ್ಲಿ ದೇವರ ಅತ್ಯುನ್ನತ ಸಾಧನವಾಗಿ ದೇವರಿಂದ ಆರಿಸಲ್ಪಟ್ಟು ಅಭಿಷೇಕಿಸಲ್ಪಟ್ಟಂತಹ ದಾವೀದನ ಜೀವನದಲ್ಲಿ ದಾವೀದನಿಗೆ ದೇವರು ಖಡ್ಗವನ್ನು ಅವನ ಜೀವನದಲ್ಲಿ ಅನುಮತಿಸಿದಾಗ ಶತ್ರುವಿಂದ ಅವನು ಯಾವ ರೀತಿಯಾಗಿ ಪೀಡಿಸಲ್ಪಟ್ಟ ಎಂಬುದನ್ನು ಈಗ ನಾವು ಒಂದು ಚಿಕ್ಕ ವಿಡಿಯೋ ಕ್ಲಿಪ್ ಮೂಲಕ ವೀಕ್ಷಿಸೋಣ. In that case, bring me my kinnor. My playing never fails to soothe him. Leave us alone.
ಕಠಿಣ ಪರಿಸ್ಥಿತಿಯಲ್ಲಿ ಸೌಲನ ಮಗಳಾದ ಮೀಕಾಳು, ದಾವೀದನ ಹೆಂಡತಿ, ಇವಳ ಆಶ್ರಯವನ್ನು ಬಯಸಿ ದಾವೀದನು ಬರ್ತಾನೆ. ಆದರೆ ಅವಳು ಆಶ್ರಯ ನೀಡಲು ನಿರಾಕರಿಸುತ್ತಾಳೆ, ತನ್ನ ತಂದೆಗೆ ಹೆದರಿ. ಅವಳಿಂದ ಓಡಿ ಹೋದಂಥ ದಾವೀದನು ಈಗ ಸಮುವೇಲ ಪ್ರವಾದಿಯ ಬಳಿಗೆ ಬರ್ತಾನೆ, ಆಶ್ರಯವನ್ನು ಕೋರಿ. ಈ ವಿಷಯವನ್ನು ತಿಳಿದುಕೊಂಡಂಥ ಸೌಲನು ಅಲ್ಲಿ ಕೂಡ ತನ್ನ ಸೈನ್ಯವನ್ನು ಕಳಿಸುತ್ತಾನೆ. ಇದನ್ನು ತಿಳಿದಂಥ ದಾವೀದನು ಸಮುವೇಲನಿಂದ ಓಡಿ ಹೋಗ್ತಾನೆ. ಅಲ್ಲಿಂದ ಓಡಿ ಹೋಗಿ ತನ್ನ ಪ್ರಿಯ ಸ್ನೇಹಿತನಾದಂಥ ಯೋನಾತಾನನ ಬಳಿಗೆ ಆಶ್ರಯವನ್ನು ಬಯಸಿ ದಾವೀದನು ಬರ್ತಾನೆ. ಆದರೆ ಯೋನಾತಾನನು ಸಹ ದಾವೀದನಿಗೆ ಆಶ್ರಯವನ್ನು ನೀಡಲು ನಿರಾಕರಿಸುತ್ತಾನೆ. ನಂತರ ಯಾಜಕನಾದ ಅಹಿಮೆಲೆಕನ ಬಳಿಗೆ ಆಶ್ರಯವನ್ನು ಬಯಸಿ ದಾವೀದನು ಬರ್ತಾನೆ. ಸ್ವಲ್ಪ ಕಾಲ ಇದ್ದು ಅಲ್ಲಿಂದನೂ ಸಹ ಓಡಿ ಹೋಗ್ತಾನೆ. ಈಗಾಗಲೇ ಈ ಸಂದೇಶದ ಆರಂಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸಿದ ಹಾಗೆ, ಯಾರ ಜೀವನದಲ್ಲಿ ದೇವರು ಖಡ್ಗವನ್ನು ಅನುಮತಿಸುತ್ತಾನೋ ಅವರು ಶತ್ರುವಿಂದ ಪೀಡಿಸಲ್ಪಟ್ಟು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡುತ್ತಾರೆ. ಅದರಂತೆ ದಾವೀದನು ಸಹ ಮಾಡಿದನು. ಆದರೆ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ದಾವೀದನು ಮೊದಲು ಮನುಷ್ಯರನ್ನು ಆಧಾರ ಮಾಡಿಕೊಂಡನು, ಮನುಷ್ಯರನ್ನು ಆಶ್ರಯಿಸಿ ಹೋದನು. ಆದರೆ ದಾವೀದನು ನಂಬಿದಂತಹ, ಪ್ರೀತಿಸಿದಂತಹ, ಆಧಾರ ಮಾಡಿಕೊಂಡಂತಹ, ಆಶ್ರಯಿಸಿ ಹೋದಂತಹ ಎಲ್ಲ ಮನುಷ್ಯರು ಕೈ ಬಿಟ್ಟಾಗ, ಆಗ ದಾವೀದನು ದೇವರ ಕೈಯನ್ನು ನೋಡಲು ಪ್ರಾರಂಭಿಸಿದ. ದೇವರ ಸಹಾಯವನ್ನು ಬಯಸಿ ದೇವರನ್ನು ಆಧಾರ ಮಾಡಿಕೊಂಡು ದೇವರನ್ನೇ ಆಶ್ರಯಿಸಿದ. ಆಗ ದೇವರು ಸಹ ದಾವೀದನಿಗೆ ವಿಶೇಷ ಸಹಾಯಕನಾಗಿ ದಾವೀದನನ್ನು ಆಧರಿಸಿ ಅಡವಿಯಿಂದ ಅರಮನೆಗೆ ನಡೆಸಿ ಅವನ ಸ್ಥಾನಮಾನವನ್ನು, ಜೀವನವನ್ನು ಹೇರಳವಾಗಿ ಪುನರ್ಸ್ಥಾಪಿಸುತ್ತಾರೆ. ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಂತಹ, ಕೈಬಿಡಲ್ಪಟ್ಟಂತಹ ದಾವೀದನನ್ನು ದೇವರು ಕೈ ಹಿಡಿದು ನಡೆಸಿ ಅಡವಿಯಿಂದ ಅರಮನೆಗೆ ಸಾಗಿಸಿ ಅವನನ್ನು ಅರಮನೆಯಲ್ಲಿ ಅರಸನನ್ನಾಗಿ ಪ್ರತಿಷ್ಠಾಪಿಸುತ್ತಾರೆ. ದೇವರ ಸಹಾಯವನ್ನು, ಪ್ರೀತಿಯನ್ನು ಸವಿದಂತಹ ದಾವೀದನು ದೇವರನ್ನು ಕೀರ್ತಿಸಿ, ಸ್ತುತಿಸಿ, ಕೊಂಡಾಡುವುದು ಮಾತ್ರವಲ್ಲದೆ ಇವತ್ತಿಗೂ ದೇವರ ಪ್ರೀತಿಯನ್ನು ವರ್ಣಿಸುವ, ಸಾರುವ ಕೀರ್ತನೆಗಳನ್ನು ಈ ಜಗತ್ತಿಗೆ ಅಮೂಲ್ಯವಾದ ಕೊಡುಗೆಯಾಗಿ ಕೊಟ್ಟಿದ್ದಾನೆ. ಹಾಗೂ ನಮ್ಮೆಲ್ಲರಿಗೂ ಎಲ್ಲ ಕಾಲದಲ್ಲೂ, ಎಲ್ಲ ಸಮಯದಲ್ಲೂ ದೇವರೊಂದೇ ವಿಶೇಷ ಸಹಾಯಕನು, ಆಶ್ರಯ, ಆಧಾರ ದೇವರೊಂದೇ ಎಂದು ಸಜೀವ ಸಾಕ್ಷಿಯಾಗಿ ಇವತ್ತಿಗೂ ಅನೇಕ ಭಕ್ತರನ್ನು ಪ್ರೋತ್ಸಾಹಿಸಿ ದೇವರ ಪ್ರೀತಿಯನ್ನು ಸವಿಯುವಂತೆ ಮಾಡುತ್ತಿದೆ ದಾವೀದನ ಕೀರ್ತನೆಗಳು. ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ, ಸಹೋದರಿ, ಇವತ್ತಿನ ಈ ಸಂದೇಶ ಭಾಗ ಹಾಗೂ ದಾವೀದನ ಕೀರ್ತನೆಗಳು ನಮಗೆ ಹಾಕುತ್ತಿರುವಂತಹ ಸವಾಲು ಏನಂತಂದರೆ, ನಮ್ಮ ಜೀವನಗಳಲ್ಲೂ ಸಹ ದೇವರು ನಮಗೂ ವಿಶೇಷ ಸಹಾಯಕನಾಗಿದ್ದಾನೆ ಎಷ್ಟೋ ಸಂದರ್ಭಗಳಲ್ಲಿ. ಹಾಗೂ ಇವತ್ತು ನಮ್ಮ ಸ್ಥಾನಮಾನಗಳು ಕೂಡ ಚೆನ್ನಾಗಿದೆ ಅಂದರೆ ಅದು ದೇವರ ಕೃಪೆ ಮಾತ್ರ. ಆದರೆ ಇವತ್ತು ದೇವರ ಸಹಾಯವನ್ನು ಪಡೆದಂತಹ, ದೇವರ ಪ್ರೀತಿಯನ್ನು ಸವೆದಂತಹ ನಾವು ನೀವುಗಳು ದೇವರಿಗೆ ಹಾಗೂ ಈ ಜಗತ್ತಿಗೆ ಏನನ್ನು ಕೊಡುಗೆಯಾಗಿ ನೀಡುತ್ತಿದ್ದೇವೆ ಎಂಬುದನ್ನು ಇವತ್ತು ನಮ್ಮನ್ನು ಒಂದು ಸಲ ಪರೀಕ್ಷಿಸಿಕೊಳ್ಳಬೇಕಾಗಿದೆ. ನನ್ನ ಸಹೋದರ, ಸಹೋದರಿ, ದೇವರಿಗೆ ಹಾಗೂ ಈ ಜಗತ್ತಿಗೆ ಕೀರ್ತನೆಗಳಂತಹ ಅಮೂಲ್ಯವಾದಂಥ ಸಂಪತ್ತು
ಕೊಡುವಂಥ ಸಾಮರ್ಥ್ಯ ಇವತ್ತು ನನ್ನಲ್ಲಿ ನಿನ್ನಲ್ಲಿ ಇಲ್ಲದೇ ಇರಬಹುದು. ಆದರೆ ದೇವರ ಪ್ರೀತಿಯನ್ನು ವರ್ಣಿಸುವ ಹಾಗೂ ಸಾರಿ ಹೇಳುವಂತಹ ಸುವಾರ್ತೆ ನಮ್ಮ ಜನ್ಮಸಿದ್ಧ ಹಕ್ಕು ಹಾಗೂ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆದರೆ ಇವತ್ತು ಎಷ್ಟರ ಮಟ್ಟಿಗೆ ನಾವು ಈ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುತ್ತಿದ್ದೇವೆ ಎಂಬುದನ್ನು ನಮ್ಮನ್ನು ನಾವಿವತ್ತು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಏನು ಇಲ್ಲದ ಹಾಗೆ ಈ ಜಗತ್ತಿಗೆ ಬಂದಿದ್ದು ಸತ್ಯ. ಆದರೆ ಈ ಜಗತ್ತನ್ನು ಬಿಟ್ಟು ಹೋಗುವಷ್ಟರಲ್ಲಿ ಅನೇಕ ಆತ್ಮಗಳನ್ನು ಆದಾಯ ಮಾಡಿಕೊಂಡು ಹೋಗೋಣವ ನನ್ನ ಸಹೋದರ ಸಹೋದರಿ. ಅನೇಕ ಆತ್ಮಗಳನ್ನು ದೇವರಿಗೆ ಕೊಡುಗೆಯಾಗಿ ಕೊಡೋಣವ ನನ್ನ ಸಹೋದರ ಸಹೋದರಿ. ಕಾರ್ಗತ್ತಲೆ ಕವಿದುಕೊಂಡಿರುವ ಈ ಲೋಕಕ್ಕೆ ನನ್ನ ನಿನ್ನ ಸುವಾರ್ತೆ ಬೆಳಕಾಗಿ ಅನೇಕರಿಗೆ ನಿದರ್ಶನವಾಗಿ ಮಾದರಿಯಾಗಿ ಸಜೀವ ಸಾಕ್ಷಿಯಾಗಿ ಸುಂದರವಾದಂತಹ ಕೊಡುಗೆಯಾಗಿ ಈ ಜಗತ್ತಿಗೆ ನೀಡೋಣವ ನನ್ನ ಸಹೋದರ ಸಹೋದರಿ.